ವೀಕ್ಷಕರೇ, ಇದಕ್ಕೆ ನಾವು ಡಬಲ್ ಬಲರಾಮ್ ಅಂತವ್ರೆ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ತೇವೆ ನಮಗೆ ಹೆಂಗ್ ಬೇಕು ಹಂಗ. ಈ ದಂಡಿಗೆ ಆ ದಂಡಿಗೆ ಹಾಕಿರ 21 ಇಂಚ್ ಬೀಳ್ತೈತ್ರಿ. ಅದನ್ನ ನಡುವು ತೊಗೊಂಡ್ವಿ ಅಂದ್ರೆ 18 ಇಂಚ್ 1.5 ಫೂಟ್ ಆಗ್ತೈತ್ರಿ. ಈ ಒಳಗಿಂದ ಒಳಗ ತೆಗೆದು ನಟ್ಟು ಬಿಕ್ಕೊಂಡ್ವಿ ಅಂದ್ರೆ 1 ಫೂಟಿಗೆ ಇವ ಸಾಲ್ ಬೀಳ್ತಾರ. 1 ಫೂಟ್ ಅದಕ್ಕ ಕ್ಯಾಬೇಜ್ ಹಾಕಾಕ ಅದಕ್ಕ ಬರ್ತೈತ್ರಿ. ಇದು ಆಕ್ಚುಲಿ 18 ರಿಂದ 21 ಇಂಚ್ ಇಡಬಹುದು, ಆದ್ರೆ 18 ಇಂಚ್ ಆದ್ರ ಸಾಕ್ರಿ. ಅದಕ್ಕೆ ನಿಮ್ಗೆ ತೋರಿಸ್ಬೇಕಾಗಿತ್ತು ಇದನ್ನ. ಈಗ ನಾವು ಹೆಂಗ್ ಅಡ್ಜಸ್ಟ್ಮೆಂಟ್ ಮಾಡ್ಕೋತ ಹೋಗ್ತೇವೆ ಅದಕ್ಕೆ ನಿಮಗೆ ಹೇಳೇನ್ರಿ. ನಾವು ಹಾಕುವಂತ ಮೆಕ್ಕೆಜೋಳ ಯಾವ್ದ, ನಾವು ಹಾಕುವಂತ ಗೊಂಜಾಳ ಯಾವ್ದ್ರಿ? ಇದು 2000 ರೂಪಾಯಿ ಪಾಕಿಟ್ ಅದ್ರಿ. ಒಂದು ಪಾಕಿಟ್ದಾಗ 4 ಕಿಲೋ ಅದಾವು. 4 ಮಂದಿ ಒಳಗ ನಾ ರೈತ ಅಂತ ಹೆಮ್ಮೆ ಇಟ್ಕೊಂಡು ಹೇಳ್ತಾನಂದ್ರ. ಹಾಯ್ ಫ್ರೆಂಡ್ಸ್, ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರೋ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋ ಸೂಪರ್ ಆಗೈತ್ರಿ. ಫಸ್ಟ್ ಕ್ಲಾಸ್ ಲಾಸ್ಟ್ ತಕ ನೋಡ್ಕೊಳ್ರಿ, ನೀವು ಮಾಡ್ಕೊಳ್ರಿ. ಮೆಕ್ಕೆಜೋಳ ಬಿತ್ತನೆ 2024ದಾಗ ಹೆಂಗ್ ನಾವು ಬಿತ್ತನೆ ಮಾಡ್ತೀವಿ, ನಾ ಏನೇನು ಗೊಬ್ಬರ ಕೊಡ್ತೀನೋ, ಯಾವ ಬೀಜ ನಾಟಿ ಮಾಡಾಕತ್ತ ಡಿಕ್ಲೇರ್ ಹೇಳ್ಕೊಡ್ತೀನಿ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದೀರ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಹಾಕುವಂತ ವಿಡಿಯೋ ನೋಡ್ತಾ ಇರ್ರಿ. ಪವರ್ಫುಲ್ ವಿಡಿಯೋ ತರ್ತಾ ಇರ್ತಾನು. ಯಾಕೆ ಲೇಟ್ ಮಾಡೋದ, ಶುರು ಮಾಡೋಣ ಬರ್ರಿ. ರೈತ ಬಂದವ್ರೆ, ಮೆಕ್ಕೆಜೋಳ ಬಿತ್ತನೆ ಮಾಡ್ಬೇಕಾದ್ರೆ ನಾವು ಹೊಲ ಎಲ್ಲ ಉಳುಮೆ ಮಾಡ್ಕೊಂಡ ಫಸ್ಟ್ ಕ್ಲಾಸ್ ಗೊಬ್ಬರ ಹಾಕೊಂಡ ರೂಟರ್ ಹೊಡೆದ ಉಳುಮೆ ಎಲ್ಲ ಮುಗಿದ ಬಳಕ ನಾವು ಹೆಂಗ್ ಗೊಂಜಾಳ ಬಿತ್ತನೆ ಮಾಡ್ಕೋಬೇಕು 2024ರಾಗ ನಿಮ್ಗೆ ತೋರ್ಸಾತಂದ್ರ ನಾನು ಆಲ್ರೆಡಿ ನನ್ನ ಬಿತ್ತನೆ ವಿಡಿಯೋಗಳು ಅದಾವು. ಆದ್ರೂ ಹೊಸದಾಗಿ ಒಂದು ಮಾಡಿ ನಮ್ಮ ರೈತ ಬಾಂಧವ್ರಿಗೆ ತೋರಿಸ್ರ ಅವರು ಸ್ವಲ್ಪ ಮಾಡ್ಕೊಳ್ಳಿ, ಏನ್ರ ಅವ್ರ ನೆನಪಿಗೆ ಇರ್ಲಿ ಸ್ವಲ್ಪ ಅವ್ರಿಗೆ ನೆನಪಿಗೆ ಬರ್ಲಿ ಅಂತ ಹೇಳಿ ವಿಡಿಯೋ ಮಾಡತ್ತನ್ರಿ. ಇಲ್ಲಿ ನೋಡ್ರಿ, ನಾವ ಕರೆಕ್ಟ್ 18 ಇಂಚ್ ಆಗಲಿ ಇಲ್ಲಂದ್ರೆ 2 ಫೂಟ್ ಆಗ್ಲಿ ಸಾಲ್ ಬಿಟ್ಕೋಬೇಕ್ರಿ. ಸಾಲ್ ಈ ರೀತಿ ಬಿಟ್ಕೊಡ್ರಿ. ನಾನಂತೂ 18 ಇಂಚ್ ಇಡತ್ತನ್ರಿ. 18 ಇಂಚ್ ಇಟ್ರ ಓಕೆ ರೀ, ಇಲ್ಲಂದ್ರೆ 2 ಫೂಟ್ ನಾವು ಇಡಬಹುದ್ರಿ. ಇಲ್ಲಿ ನೋಡಕತ್ತೀರಿ ನೀವು, ಕರೆಕ್ಟ್ ಆಗಿ ನಾವು ಉಳುಮೆ ಮಾಡ್ಕೊಂಡೇನಿ. ಈಗ 18 ಇಂಚ್ ಸಾಲ್ ಬಿಡತ್ತನ್ರಿ. ಈ 18 ಇಂಚ್ ಸಾಲ್ ಬಿಟ್ಟ ಬಳಕ ನಾವ್ ಏನ್ ಮಾಡ್ಬೇಕ್ರಿ? ನಾವ್ ಸಾಲ್ ಗೊಬ್ಬರ ಹಾಕ್ಬೇಕ್ರಿ. ಸಾಲ್ ಗೊಬ್ಬರ ಏನ್ ಹಾಕ್ಬೇಕು? ಯಾರು ನೋಡ್ರಿ DAP ಹಾಕ್ತಾರೋ, ಯಾರು 10-26 ಹಾಕ್ತಾರು, ಯಾರು 20-20-0-13 ಹಾಕ್ತಾರು. ಇನ್ನು ಎಷ್ಟೋ ಕ್ವಾಂಟಿಟಿ ಒಳಗ ನಮ್ಮ NPK ಅದಾವ್ರಿ. ಯಾವ್ದಾರ ಒಂದು ತೊಂದ ನಾವು ಗೊಬ್ಬರ ಹಾಕೋಬಹುದ್ರಿ, ಸಾಲ್ ಗೊಬ್ಬರ. ನಾ ಈಗ ಯಾವ್ದು ಹಾಕತ್ತಂದ್ರ 20-20-0-13 ರೀ. ಯಾಕಂದ್ರೆ ಇದ್ರಾಗ ಪೊಟ್ಯಾಶ್ ಇಲ್ರಿ, ಆದ್ರ ಸಲ್ಫರ್ ಐತ್ರಿ. ನನಗ ಅವೈಲೇಬಲ್ ಇತ್ತು. ನಾ ಈಗ ಬಿತ್ತನೆ ಸಮಯದಾಗ ಇದನ್ನ ತಂದನ್ರಿ. ಇಲ್ಲಂದ್ರೆ ಇದ್ರ 10-26 ಹಾಕಬಹುದ್ರಿ. ಅದು ಇಲ್ಲಂದ್ರೆ DAP ಹಾಕೋಬಹುದ್ರಿ. ಇದ್ರಾಗ ಏನೇ ನಾವು ಶೇಟ್ ಅನ್ನೋದು ಹೇಳ್ಕೊತ ಕೂತ್ರ ವಿಡಿಯೋ ಬಹಳ ದೊಡ್ಡದಾಗ್ತದೆ. ಅದು ನಿಮಗೆ ಗೊತ್ತಿದ್ದ ವಿಷಯ. ಆದ್ರೆ ನಾ ಈಗ ಹಾಕಿದ್ದೆ 20-20-0-13 20-20-0-13 ಹೆಂಗ್ ಹಾಕತ್ತನ್ರಿ? ಇಲ್ಲಿ ನೋಡ್ರಿ, ಇಲ್ಲಿ ಕರೆಕ್ಟ್ ಆಗಿ ಮುಟಿಗೆ ಗಂಟ್ಲೆ ತಗೊಂಡ ಕರೆಕ್ಟ್ ಆಗಿ ನಾವ್ ಸ್ವಿಂಗ್ ಮಾಡ್ರ ಅದ ಕರೆಕ್ಟ್ ಆಗಿ ಬೀಳ್ತದ್ರಿ. ಈ ರೀತಿ ಬಿದ್ದಾಗ ಮುಂದೆ ಹೆಜ್ಜೆ ಇಟ್ಕೊಂಡ ಮತ್ ಹಾಕೋತ ಹೋಗ್ಬೇಕ್ರಿ. ಅಂದ್ರ 1 ಎಕರೆಕ ಇದೇ ರೀತಿ ನೀವು ಹಾಕೊಂಡ್ರಂದ್ರ ನಿಮಗೆ 2 ಚೀಲ ಗೊಬ್ಬರ ಬೇಕಾಗ್ತದ್ರಿ. ಈ 2 ಚೀಲ ಗೊಬ್ಬರ ಹೆಂಗ್ ಹಾಕೋಬೇಕು ಅನ್ನೋದು ನಿಮ್ಗೆ ತೋರ್ಸಾತನ. ಈಗ ಈ ಗೊಬ್ಬರ ಯಾರು 1 ಚೀಲ ಹಾಕ್ತಾರೋ, ಯಾರು 2 ಚೀಲ ಹಾಕ್ತಾರೋ, ನನಗೆ ಅನಿಸಿದ ಪ್ರಕಾರ ಇಲ್ಲಿಸ್ತಕ ನಾನು ಅನುಭವ ಪ್ರಕಾರ ನಾನು ನೋಡತ್ತನ್ರಿ, ಎಕರೆಕ 2 ಚೀಲ ನಾವ ತೊಳಗೊಬ್ಬರ ಹಾಕಬೇಕ್ರಿ. ಈ ರೀತಿ ನಾವು ತೊಳಗೊಬ್ಬರ ಹಾಕೊಂಡ ಫಸ್ಟ್ ಕ್ಲಾಸ್ ಹೊಲ ತುಂಬಾ ಆದ ಬಳಕ ಹಿಂದೊಂದು ಪಾರ್ಟಿ ಬರ್ತದೆ. ಯಾವ ಪಾರ್ಟಿ? ಹೆಣ್ಮಕ್ಳಾಗ್ಲಿ ಗಂಡ ಮಕ್ಕಳಾಗ್ಲಿ ಬೀಜ ಹಾಕಕ್ ಬರ್ತಾರೆ. ಈ ಬೀಜ ನಾವು ಹೆಂಗ್ ಹಾಕಬೇಕು? ಇಲ್ಲಿಸ್ತಕ ನಾವ ಚೋಟಿಗೊಂದ ಗೇಣಿಗೊಂದ ಬೀಜ ಹಾಕ್ತಿದ್ರಿ. ಆದ್ರೆ ನಾನು ಬೀಜ ಈಗ 1 ಫೂಟಿಗೆ 1 ಹಾಕತ್ತನ್ರಿ. ಫೂಟಿಗೆ 1 ಕಾಳು ಹಾಕಿರ ಗೊಂಜಾಳ ಏನ್ ಮಾಡ್ತದ್ರಿ? ನಮ್ಮ ಮೆಕ್ಕೆಜೋಳ ಫಸ್ಟ್ ಕ್ಲಾಸ್ ಬೆಳೆದು ಬರ್ತೈತಿ, ತೆನಿ ಮೊಟ್ಟೆ ಹಾಕ್ತದ್ರಿ. ಅದಕ್ಕಾಗಿ ಫೂಟಿಗೆ 1 ಇಡತ್ತನ್ರಿ. ಈಗ ಫೂಟಿಗೆ 1 ಇಲ್ಲಿ ಕಾಳು ಹಾಕತ್ತಾರೋ. ಇಲ್ಲಿ ನೋಡ್ರಿ, ಇಲ್ಲಿ ಎಷ್ಟು ಚಂದ ಕಾಳು ಬೀಳತ್ತಾವ. ಇದೇ ರೀತಿ ನಾವ ಹಾಕೋತ ಹೊಲ ತುಂಬ ಮುಗಿಸ್ಬೇಕ್ರಿ. ನೋಡ್ರಿ, ಹೆಣ್ಮಕ್ಳಿಗಾಗ್ಲಿ ಗಂಡ ಮಕ್ಳಿಗಾಗ್ಲಿ ಬಂದವರಿಗೆ ನಾವು ಹೇಳ್ಕೊತ ನಡು ಹೇಳ್ಕೊತ ಇದ್ರ 1 ಫೂಟಿಗೆ 1 ಹಾಕರಪ್ಪ, ಫೂಟಿಗೆ 1 ಹಾಕರಪ್ಪ ಅಂದಾಗ ಎಲ್ಲೇರಿ ಗೇಣಿಗೆ ಮ್ಯಾಲ 1 ಬೀಳ್ತಾವ್ರಿ. ಆಕ್ಚುಲಿ ದೂರ ಎಷ್ಟು ಹಾಕ್ತೇವಲ್ಲ ಅಷ್ಟು ನಮಗೆ ಇಳುವರಿ ಕೊಡ್ತದ್ರಿ. ಈ ರೀತಿ ಹಾಕತ್ತಾರೆ. ನಾವು ಹಾಕುವಂತ ಮೆಕ್ಕೆಜೋಳ ಯಾವ್ದ? ಈ ಗೊಂಜಾಳ PAC 741 ಅಡ್ವಾಂಟ್ರೆ. ಇದು 2000 ರೂಪಾಯಿ ಪಾಕಿಟ್ ಅದ್ರಿ. 1 ಪಾಕಿಟ್ದಾಗ 4 ಕಿಲೋ ಅದಾವು. ನಾ 2 ಪಾಕಿಟ್ 1 ಎಕರೆಕ ತಂದನ್ರಿ. ಇದು 2000 ಪಾಕಿಟ್ ಇದಕ್ಕಾಗಿ ತಂದನು. ನೋಡಬೇಕು ಇತರ ಇಳುವರಿ ಎಷ್ಟೈತಿ. ಅಂಗಡಿಯವ್ರ ಕೈ ಬಡದ್ ಹೇಳಿದಾರು 1 ಎಕರೆಕ 50 ಕ್ವಿಂಟಲ್ ಪಕ್ಕ ಇದರಾಗ ಇಳುವರಿ ಬರ್ತೈತಿ ಅಂದಾರ. ಆದ್ರೆ ಇದಕ್ಕೆ ನೀರು ಕಮ್ಮಿ ಆಗಬಾರ್ದು, ಇದಕ್ಕೆ ಮಾಡುವಂತ ವ್ಯವಸ್ಥೆ ಕಮ್ಮಿ ಆಗಬಾರ್ದು, ಇದಕ್ಕೆ ಹಾಕುವಂತ ಗೊಬ್ಬರ ಕಮ್ಮಿ ಆಗಬಾರ್ದು. ಇತರ ಜೋಡಿ ಚೆನ್ನಾಗಿ ನಾವು ಮಾಡ್ಕೊಂಡು ಆದ್ರ 50 ಕ್ವಿಂಟಲ್ ಗೊಂಜಾಳ ಇಳುವರಿ ಕೊಡ್ತದೆ ಅಂತ ಹೇಳ್ಯಾರು. ಅದಕ್ಕೆ ನಾ ಯಾಕೆ ಮಾಡಿ ನೋಡಬಾರ್ದು?
ಹೋದ ಸಲ ನಾನು DKC ಹಾಕಿ ಎಕರೆಗೆ 40 ಕ್ವಿಂಟಲ್ ಬಂದೈತಿ ಅಂತ ವಿಡಿಯೋ ಮಾಡಿ ನೀವು ತೋರ್ಸೇನಿ. ನೀವು DKCನೂ ಹಾಕೋಬಹುದ್ರಿ. ಆದ್ರೆ ನಾ PSC 741 ಯಾಕೆ ಹಾಕತ್ತನು, ಇತರ ಇಳುವರಿ ಏನೈತಿ ಅಂಗಡಿಯವ್ರು ಹೇಳಿದ್ದಕ್ಕ ಕಂಪನಿಯವ್ರು ಹೇಳಿದಕ್ಕ ಕರೆಕ್ಟ್ ಐತೋ ಇಲ್ಲ ಅನ್ನೋದಕ್ಕ ಇದನ್ನ PSC 741 ಹಾಕತ್ತನ್ರಿ. ಇದು ಹಾಕಿ ಮುಗಿದ ಮಗ ನಿಮ್ ರಿಸಲ್ಟ್ ಹೇಳ್ತಾನು. PSC 741 ಏನೈತೆ ಅನ್ನೋದ ನಿಮಗೆ ಮುಂದೆ ಗೊತ್ತಾಗತ್ರಿ. ನೀವು ಸರಿಯಾಗಿ ನಾನು ವಿಡಿಯೋನು ನೋಡ್ತಾ ಇರ್ರಿ. ಇದನ್ನ ಹಾಕಿ ಎಲ್ಲಾ ಮುಗಿದ ಬಳಿಕ ಇತರ ಮ್ಯಾಲ ನಾವ ದಿಂಡ ಬಡಿಬೇಕ್ರಿ. ಇತರ ಮ್ಯಾಲ ದಿಂಡ ಬಡದಾಗ ಕರೆಕ್ಟ್ ಆಗಿ ಬೋಧಗಳಾಗ್ತಾವು. ಇಲ್ಲಿ ತೋರ್ಸಾಗ್ತ ನಿಮಗ ಈ ರೀತಿ ನಾವು ಬಡ್ಕೊಂದಿವ್ ಅಂದ್ರ ಕರೆಕ್ಟ್ ಆಗಿ ನೀರ್ ಹಾಸುವಾಗ ನೀರ ಸರಿಯಾಗಿ ಹಾಯ್ತೈತ್ರಿ. ಈ ರೀತಿ ನಾವು ಮಾಡ್ಕೊಂಡ್ ನಮಗೆ ಎಲ್ಲಿ ಬೇಕಲ್ಲಿ ಸರಿಯಾದ ಕವಲಿ ಕೊಡ್ಕೋಬೇಕ್ರಿ. ಯಾಕ ನೀರ್ ಹಾಸವ್ರ ನಾವು ಯಾರು ಅಲ್ಲಿ ಹೇಳಿ ಯಾರು ಇಲ್ಲಿ ಹೇಳಿರೋದು ಬೇಡ. ನಾವು ಖುದ್ದು ನೀರ್ ಹಾಸ್ತೀವಿ ಅಂದ ಬಳಿಕ ನಮಗೆ ಎಲ್ಲಿ ಬೇಕಲ್ಲಿ ಸಾಲು ಕೊರ್ಕೊಂಡು ಸರಿಯಾಗಿ ನಾವು ನೀರು ಉಣಿಸ್ಬೇಕ್ರಿ. ಇದಕ್ಕೆ ನೀರು ಕಮ್ಮಿ ಮಾಡಬಾರ್ದು, ಹುಳ ಪುಡಿ ಆಗಬಾರ್ದು, ಕೀಡಿ ಔಷಧ ಬಡ್ಕೋತಿರ್ಬೇಕು. ಸರಿಯಾಗಿ ಇತರ ಜೋಡಿ ನಾವು ಬಂದ್ರ 4 ತಿಂಗಳ ಮ್ಯಾಲ ಹೊತ್ತ ಇದನ್ನ ನಾವು ಕಟಾವು ಮಾಡ್ಕೋಬಹುದ್ರಿ. ಈಗ ಎಲ್ಲಾ ಕೆಲಸ ಮುಗಿದತ್ರಿ. ಕಸ ತಕ್ಕೋತನಂದ್ರಿ, ನೀವು ಔಷಧಿ ಬಡಿದ್ ಬೇಕಾಗಿಲ್ರಿ ಕಸದ ಔಷಧಿ. ಇಲ್ಲಪ್ಪ ನಾವು ಕಸದ ಔಷಧಿ ಬಡ್ಯಾವ್ರಂದ್ರ ಮೆಕ್ಕೆಜೋಳ ಬಿತ್ತನೆ ಮಾಡಿ 24 ತಾಸೊಳಗ ಅಂದ್ರ ನೀರ್ ಹಾಸಿದ 24 ತಾಸೊಳಗ ಅಟ್ರಾಜನ್ ಸರಿಯಾಗಿ ನಾವು ಸ್ಪ್ರೇ ಮಾಡ್ಕೊಂಡಂಗಾದ್ರ 1 ತಿಂಗಳ ನಮ್ಮ ಕಸ ಎದ್ದು ಬರುದಿಲ್ರಿ, ನಮ್ಮ ಮೆಕ್ಕೆಜೋಳ ಎದ್ದು ಬರ್ದೈತಿ. ಕಸ ತಕೊಳ್ಳೋರು ಕಸ ತಕ್ಕೋರಿ, ಕಸ ತಕ್ಕೊಲಿಲ್ಲ ಅಂದ್ರೆ ನೀವು ಔಷಧ ಸಿಂಪಡಣೆ ಮಾಡ್ಕೊಂಡ ನಿಮಗ್ ಗೊಂಜಾಳ ಇಳುವರಿ ತೋರಿ ಸರಿಯಾಗಿ ನೀವು ಕಾಳ ಹಾಕಿದ್ದಂಗಾದ್ರ ನಿಮ್ಗೆ 50 ಕ್ವಿಂಟಲ್ ಇಳುವರಿ ಬರಬಹುದು ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನ್ರಿ. ನೀವು ಈ ವಿಡಿಯೋ ಕಂಟಿನ್ಯೂ ನೋಡ್ಕೋತಿದ್ರಿ ಅಂದ್ರೆ ನಾ ಇದ್ರ ಪಾರ್ಟ್ ವೈಸ್ ಹಾಕ್ತನು, ನಿಮಗ ಹಂತ ವೈಸ್ ತೋರಿಸ್ತಾ ಇರುತ್ತನ್ರಿ. ಆಯ್ತ್ರಿ ರೈತ ಬಾಂಧವ್ರೆ, ಈಗ ತೋರಿಸ್ಬೇಕಾಗಿತ್ತು ಅದಕ್ಕೆ ತೋರಿಸೇನ್ರಿ. ಯಾರಾದ್ರೂ ನನ್ನ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ರೈತಕ್ಕೆ ಸ್ಟಿಲ್ ಒಬ್ಬ ರೈತಾಗಿ ನಡಿಬೇಕು, 4 ಮಂದಿ ಒಳಗೆ ನಾ ರೈತ ಅಂತ ಹೆಮ್ಮೆ ಇಟ್ಕೊಂಡು ಹೇಳ್ತಾನಂದ್ರ ವಾಲಿ ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾ ಹಾಕುವಂತ ವಿಡಿಯೋ ನೋಡ್ತಾ ಇರಿ ಅಂತ ಹೇಳಿ ವಿಡಿಯೋ ಮುಗಿಸ್ತೇನ್ರಿ. ಆಯ್ತ್ರಿ ರೈತ ಬಾಂಧವ್ರೆ, ಹೋಗಿ ಬರೋಣ್ರಿ. ಜೈ ಹಿಂದ್.